ನಮಸ್ಕಾರ ರೀ ಎಲ್ಲರಿಗೂ. ನಾವು ಎಲ್ಲಿ ಬಂದೀವಿ ಗೊತ್ತದೇನ್ರಿ? ಮುಂದೆ ನಿಮಗೆ ಗೊತ್ತಾಗ್ತದೆ ರೀ. ಒಂದು ವಿಶೇಷ ಕಾರ್ಯಕ್ರಮ ಸಲುವಾಗಿ ನಾವು ಎಲ್ಲರೂ ಬಂದೀವ್ರಿ. ಇವರು ನಮ್ಮ ಸೊಸಿ ಪೂಜನ್ ತಮ್ಮ. ಭಾಳ ಚಲೋ ಹುಡುಗ ಅದಾನ ನೋಡ್ರಿ. ಇವನಿಗೂ ಹುಡುಗಿ ನೋಡ್ಲಿಕ್ಕತ್ತೀವ್ರಿ. ಇಲ್ಲಿ ಮನುಷ್ಯರಿಗಿಂತ ಲಗೇಜೇ ಜಾಸ್ತಿ ಅವ ನೋಡ್ರಿ. ನಾವು ಎಲ್ಲಿ ಬಂದೀವಂದ್ರೆ ಶಿವಯೋಗಿ ಸಿದ್ದರಾಮೇಶ್ವರ ಊರ ಸೋಲಾಪುರಕ್ಕೆ ಬಂದೀವ್ರಿ. ಸೋಲಾಪುರ ಬಂದು ನಮ್ಮ ಸೊಸಿ ಪೂಜಂದು ತವ್ರ ಮನೆ ನೋಡ್ರಿ. ಅಬ್ಬಾ ಮೊದಲು ಭಾಳ ಸಣ್ಣದಿತ್ತು ಸ್ಟೇಷನಿಗೆ, ಎಷ್ಟು ದೊಡ್ಡದು ಮಾಡ್ಯಾರ ನೋಡು. ಮಸ್ತ್ ಮಾಡ್ಯಾರಲ್ಲ ಮಮ್ಮಿ? ಹಾಂ, ಎಷ್ಟು ಚಂದ ಮಾಡ್ಯಾರು. ಭಾರಿ ಮಸ್ತ್ ಆಗ್ಯದ ನೋಡು. ನಿನ್ನ ಸಂಜೆಗೆ 5ಕ್ಕೆ ಬೆಂಗಳೂರು ಬಿಟ್ಟಿವಿ ನೋಡ್ರಿ. ಬಸವ ಎಕ್ಸ್ಪ್ರೆಸ್ನಾಗ ಕೂತ್ಕೊಂಡು ಬಂದ್ವಿ. ಇಲ್ಲಿ ಬೆಳಿಗ್ಗೆ ಸುಮಾರು ಒಂದು 7 ಗಂಟೆ ಆಗಿತ್ತು ರೀ. ಮಸ್ತ್ ಸೂರ್ಯೋದಯ ಆಗಿತ್ತು. ಮಸ್ತ್ ಇದು ಕಂಬರ್ ತಲಾವ್ ಅಂತ ಸೋಲಾಪುರದ್ದು ಭಾಳ ಫೇಮಸ್ ಕೆರೆ ರೀ. ಮೊದ್ಲು ನಮ್ಮ ಮಮ್ಮಿಗೆ ಅವ್ರದ್ದು ತಂಗಿ ಮನೆಗೆ ಬಿಟ್ರಿ. ಇಲ್ಲೇ ಜೋಳೆ ಸೋಲಾಪುರಕ್ಕೆ ಇರ್ತಾರೆ, ವಿಜಾಪುರ ಹೈವೇಗೆ. ನಾವು ಇವ್ರಿಗೆ ಗಿರಿಜಾ ಮೌಶಿ ಅಂತೀವ್ರಿ. ನಮ್ಮ ಮಮ್ಮಿ ಇಲ್ಲೇ ತಂಗಿ ಮನೆಗೆ ಇರ್ತೀನಿ ಅಂದ್ರಿ ರೀ. ಯಾಕಂದ್ರೆ ಭಾಳ ದಿವಸ ಆಗಿತ್ತಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ಪೂಜಾಗೆ ತೊಗೊಂಡು ಸೀದಾ ಅವ್ರ ತವ್ರ ಮನೆಗೆ ಹೋದ್ರಿ. ಅಲ್ಲಿ ನಮ್ಮ ಅತ್ತಿ ಮಾವ ವೆಲ್ಕಮ್ ಮಾಡಕ್ಕೆ ನಿಂತಿದ್ರಿ. ನಾವೆಲ್ಲರೂ ಯಾಕೆ ಬಂದೀವಿ, ಏನಪ್ಪ ವಿಶೇಷ ಅಂದ್ರೆ ಪೂಜಾ ಅವ್ರದ್ದು ಕುಪ್ಸದ ಕಾರ್ಯಕ್ರಮ ರೀ. ಅದು ನಾವು ಸೋಲಾಪುರ್ನಾಗ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ಮ ಬೀಗರು, ಪೂಜಾ ಅವ್ರ ಬೀಗರು ಕಲಬುರ್ಗಿ, ಸೋಲಾಪುರ ಮತ್ತು ಉಸ್ಮಾನಾಬಾದ್ ಕಡೆ ಇರೋದ್ರಿಂದ ನಾವು ಕುಬ್ಸ ಸೋಲಾಪುರಕ್ಕೆ ಮಾಡೋದು ಥರಾಸ್ದೀವಿ ನೋಡ್ರಿ. ಅದರಿಂದ ಎರಡೂ ಕಡ್ದು ಬೀಗರಿಗೆ ಬರೋಕೆ ಅನುಕೂಲ ಆಗ್ತದೆ ನೋಡ್ರಿ. ನವೆಂಬರ್ 19ಕ್ಕೆ ಪೂಜಾದು ಕುಬ್ಸ ಆದ್ರಿ. ಅದಕ್ಕೆ ನಾವು 1-2 ದಿನ ಪೈಲಾನೇ ಬಂದೀವಿ ನೋಡ್ರಿ. 17ಕ್ಕೆ ನಾವು ಇಲ್ಲಿ ಸೋಲಾಪುರಕ್ಕೆ ಬಂದೀವಿ ರೀ. ಬಂದಿದ್ದ ದಿನಾನೇ ಪೂಜಾದು ನಟಪಟ ಶುರು ಆಯ್ತು ನೋಡ್ರಿ. ಹೇರ್ ಸ್ಟೈಲ್ ಅಂತ, ಮೆಹಂದಿ ಅಂತ, ಹೇರ್ ಸ್ಟೈಲ್ ಹೆಂಗಿರಬೇಕು, ಸೀರೆ ಹೆಂಗೆ ಉಟ್ಕೊಳ್ಳೋದು, ಯಾವ್ದು ಉಟ್ಕೊಳ್ಳಿ, ಏನು ಉಟ್ಕೊಳ್ಳಿ, ಹೆಂಗೆ ಉಟ್ಕೊಳ್ಳಿ, ಚರ್ಚೆಗಳು ಶುರು ಆಯ್ತು ನೋಡ್ರಿ. 19ನೇ ತಾರೀಕು ಬಂದೇ ಬಿಡ್ತು ನೋಡ್ರಿ. ಮಯೂರ್ ಕ್ಲಾಸಿಕ್ ಮಲ್ಟಿಪರ್ಪಸ್ ಹಾಲ್ ಸೋಲಾಪುರ್ನಾಗ ನಾವು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ರೀ. ಇವಳು ನನ್ನ ದೊಡ್ಡ ಮಗಳ್ರಿ, ಶುಭಾಂಗಿನಿ ಅಂತ. ಸೂರತ್ ಕೊಟ್ಟಿವ್ರಿ, ಗುಜರಾತ್ದಾಗ. ನನ್ನ ಪಾಡಿಗೆ ನಂಗೆ ಬಿಟ್ಬಿಡ್ರಿ. ನಾವು ಸಿಂಪಲ್ ಜನ. ನಮ್ಮ ಪೌಡ್ರ್ ಗಿಡ್ರಿ ಏನೂ ಬೇಕಾಗಿಲ್ಲ ಅಂದ್ರೆ ನಮ್ಮ ಮಾತು ಕೇಳಿಲ್ಲ ನೋಡ್ರಿ. ಕಡಿಗೂ ಸ್ನೋ ಪೌಡ್ರ್ ಹಚ್ಚೇ ಬಿಟ್ಟರು. ನಾವು ಕಾರ್ಯಕ್ರಮ 11 ಗಂಟೆಗೆ ಇಟ್ಕೊಂಡಿದ್ದೀವ್ರಿ. ಧೂಮ್ಧಾಮ್ ಆಗಿ ಪೂಜಾ ಎಂಟ್ರಿ ಆಗೇ ಹೋಯ್ತು ನೋಡ್ರಿ. ಎಲ್ಲರೂ ಖುಷಿಯಿಂದ ಕುಣ್ಕೋತ, ಹೂವು ಎಲ್ಲ ಹಾರಿಸ್ಕೊಂತ ಪೂಜಾದು ಸ್ವಾಗತ ಮಾಡಿದ್ರು ರೀ.
ಪೂಜನ್ ಮಾಮಾರಿ ಕಲಬುರ್ಗಿನಾಗ ಇರ್ತಾರ್ರಿ. ಪೂಜನ್ ತವ್ರ ಮನೆಯವರು ಇವ್ರ ಕಡೆಯಿಂದ ಆಯರ್ ಮಾಡಿಸಿದ್ರಿ. ಬಂಗಾರದಂಥ ಅತ್ತಿ ಮಾವ ಬಂಗಾರದಂಥ ಹಳ್ಯಾಗ ಬಂಗಾರ ಉಂಗ್ರ ಹಾಕಿ ಆಯರ್ ಮಾಡಿದ್ರಿ. ಅಷ್ಟೇ ಅಲ್ರಿ, ಖುಷಿಯಿಂದ ಮಗಳಿಗೆ ಬಂಗಾರದು ಗೋಧಿ ಸರನೂ ಹಾಕಿದ್ರಿ. ನಂದು ಒಂದೇ ಒಂದು ಜಿದ್ದಿತ್ರಿ, ಟೋಪಿ ಹಾಕಿದ್ರ ಮಖಮಲ್ ಟೋಪಿನೇ ಹಾಕಬೇಕಂತ ಹೇಳಿದ್ರಿ. ನನ್ನ ಸೊಸಿ ಹೆಂಗೆ ಕಾಣಿಸ್ಕತ್ತಾಳ, ನನ್ನ ಮಗ ಹೆಂಗೆ ಕಾಣಿಸ್ಕತ್ತಾನ, ಇವರಿಬ್ರು ಜೋಡಿ ಹೆಂಗೆ ಕಾಣಿಸ್ಲಿಕತ್ತದ ಅಂತ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ಸ್ ಮಾಡಿರಿ. ಕುಬ್ಸಿಗೆ ಬಂದ ನಮ್ಮ ಎಲ್ಲ ಬೀಗರ ನೆಂಟರಿಗೆ ಕ್ರೇಜಿ ಕುಟುಂಬ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು. ಕುಬ್ಸದ ಕಾರ್ಯಕ್ರಮ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡೋಕ್ಕೆ ಮರಿಬೇಡ್ರಿ. ನನ್ನ ಸೊಸಿ ಮ್ಯಾಲ ನಮ್ಮ ಕುಟುಂಬದ ಮ್ಯಾಲ ನಿಮ್ಮ ಆಶೀರ್ವಾದ ಸದಾ ಹಿಂಗೇ ಇರಲಿ. ಸೋಲಾಪುರದ ಶಿವಯೋಗಿ ಸಿದ್ದರಾಮೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ.